ಮ್ಯಾಮ್, ಹೌ ಇಸ್ ಸ್ಕ್ರೀನ್ ಟೈಮ್ ಡೈರೆಕ್ಟ್ಲಿ ಅಫೆಕ್ಟಿಂಗ್ ಫರ್ಟಿಲಿಟಿ? ಏನಂದರೆ ಇದೆಲ್ಲದೂ ಆ್ಯಕ್ಟಿವ್ಲಿ ಡಿವೈಡಿಂಗ್ ಸೆಲ್ಸ್ ಮೇಲೆ ಅಫೆಕ್ಟ್ ಮಾಡುತ್ತೆ. ಸೊ ಸ್ಪರ್ಮ್ಸ್ ಆರ್ ಒನ್ ಆಫ್ ದ ಮೋಸ್ಟ್ ಆ್ಯಕ್ಟಿವ್ಲಿ ಡಿವೈಡಿಂಗ್ ಸೆಲ್ಸ್ ಇನ್ ದ ಬಾಡಿ. ಸೊ ಇಟ್ ಕ್ಯಾನ್ ಗೆಟ್ ಅಫೆಕ್ಟೆಡ್. ಎಸ್ಪೆಷಲಿ ನೀವು ಮೊಬೈಲ್ಸ್ನ ಈ ಜೇಬಲ್ಲಿ ಇಟ್ಕೊಳ್ಳೋದು. ಪ್ಯಾಂಟ್ ಪಾಕೆಟ್ಸಲ್ಲೆಲ್ಲ ಇಟ್ಕೊಂಡ್ರೆ ಇಟ್ ಇಸ್ ವೆರಿ ಕ್ಲೋಸ್ ಟು ಟೆಸ್ಟಿಕಲ್ಸ್. ವೃಷಣಕ್ಕೆ ತುಂಬ ಹತ್ತಿರ ಇರುತ್ತೆ. ಅದರಿಂದ ನಿಜ ಹಂಗಿದೆ. ಇವತ್ತು ಲ್ಯಾಪ್ಟಾಪು ಇಟ್ಕೊಳ್ಳೋದ್ರಿಂದ ಫರ್ಟಿಲಿಟಿ ಕಮ್ಮಿ ಆಗುತ್ತೆ. ಒಂದು ಹೀಟ್, ಲ್ಯಾಪ್ಟಾಪ್ ಇಟ್ಕೊಂಡ್ರೆ ಹೀಟ್ ಪ್ರೊಡ್ಯೂಸ್ ಆಗೇ ಆಗುತ್ತೆ. ಭಗವಂತ ಯಾಕೆ ವೃಷಣಗಳನ್ನು ಕೆಳಗಡೆ ಇಟ್ಟಿದ್ದಾನೆ ಅಂದರೆ ಇಟ್ಸ್ ಲೈಕ್ ಏರ್ ಕಂಟ್ರೋಲರ್ ಆರ್ AC. ನಮ್ಮ ಕೋರ್ ಬಾಡಿ ಟೆಂಪ್ರೇಚರ್ 37 ಡಿಗ್ರಿ ಸೆಂಟಿಗ್ರೇಡ್ ಇದ್ದರೆ 1 to 2 ಡಿಗ್ರಿ ಸೆಂಟಿಗ್ರೇಡ್ ಕಮ್ಮಿ ಇರುತ್ತೆ ಟೆಂಪ್ರೇಚರು ಸ್ಕ್ರೋಟಮ್ ಅಥವಾ ಅಂಡವ್ಯೂಹ ಅಂತ ಹೇಳ್ತೀವಿ. ಆ ಸ್ಯಾಕ್ ಯಾಕೆ ಕೆಳಗಡೆ ಇದೆ ಅಂದರೆ ಅದಕ್ಕೆ ಸ್ಪೆಷಲ್ ಬ್ಲಡ್ ಫ್ಲೋ ಇರುತ್ತೆ. ಯಾಕಂದರೆ ಸ್ವಲ್ಪ ಟೆಂಪ್ರೇಚರ್ ಕಮ್ಮಿ ಇರಬೇಕು, ಅಟ್ಲೀಸ್ಟ್ 2 ಡಿಗ್ರಿ ಸೆಂಟಿಗ್ರೇಡ್ ಕಮ್ಮಿ ಇರುತ್ತೆ. ನಾವು ಯಾವಾಗಲ್ಲಿ ಜಾಸ್ತಿ ಆಗುತ್ತೆ ಹೀಟು? ಒಂದು ಒಬೇಸಿಟಿ, ತೊಡೆ ಸಂದಿನಲ್ಲಿ ಒಬೇಸಿಟಿ ಅಥವಾ ಕೊಬ್ಬಿನಂಶ ಜಾಸ್ತಿ ಆದಂಗೆ ಏರ್ ಸರ್ಕ್ಯುಲೇಷನ್ ಇರಲ್ಲ. ಈ ಥರ ಮತ್ತು ಲ್ಯಾಪ್ಟಾಪ್ ತೊಡೆ ಮೇಲೆ ಇಟ್ಕೊಂಡು ಕೆಲಸ ಮಾಡೋದು, ಈ ಥರ ಎಲ್ಲ ಇದ್ದಾಗ ಟೆಸ್ಟಿಕ್ಯುಲರ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಮಕ್ಕಳಿಗೆ ಅವಾಗ ಏನಾಗುತ್ತೆ, ಸ್ಪರ್ಮಟೋಜೆನೆಸಿಸ್ ಅಥವಾ ವೀರ್ಯಾಣು ಉತ್ಪತ್ತಿ ಕಮ್ಮಿ ಆಗುತ್ತೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.